ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ ನೀ ಹೋಗೋದರಿಯೋ ತಮ್ಮ ಮಣ್ಣ ಮುಚ್ಚಿ ನೀ ಹೋಗೋದು ತಿಳ್ಕುವಂತರ ಜ್ಞಾನಿಗಳು. ಪ್ರಪಂಚದೊಳಗ ಯಾರು ಯಾರ ಮ್ಯಾಲೂ ಜೀವಿಲ್ಲ. ಸುಮ್ಮನೆ ಅಂತಿರ್ತಾರೆ ಇದು ನಾಟಕ, ಇದು ನಿನ್ನ ಮ್ಯಾಲ ನಾ ಪಂಚಪ್ರಾಣ್ರಿ, ನೀವಿಲ್ಲ ಅಂದ್ರೆ ನಾನು ಊಟನೇ ಹೋಗೋದಿಲ್ರಿ ಅಂತಿರ್ತಾಳೆ ಹೆಂಡತಿ. ನಮ್ಮ ಅಜ್ಜರ ಮಠಕ್ಕ ಒಬ್ಬ ರೋಣದ ಸಾವುಕಾರ ಬರ್ತಿದ್ದ. ಬಹಳ ಕಡೆ ಹೇಳ್ತಿರ್ತೀನಿ, ಬಿಳಿ ಮಸರಾಯಿ ದೋತ್ರ, ಒಂದು ಕರಿ ಕೋಟ, ಮ್ಯಾಲ ರಟ್ಟಿನ ಟೊಪ್ಪಿಗೆ ಇಟ್ಕೊಂಡು ಕೈಯೊಳಗೊಂದು ಕೋಲ, ದೊಡ್ಡ ಸಾವುಕಾರ. ಕಟ್ 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 ನಮ್ಮ ಆಶ್ರಮದೊಳಗೆ ಬರಾಕತ್ತ ಅಂದ್ರೆ ಅಜ್ಜರ್ ಅಂತಿದ್ರು, ರೋಣದ ಸಾವುಕಾರ ಬಂದ ಬರೀ ತನ್ನ ಹೆಂಡತಿದ ವರ್ಣನೆ ಮಾಡ್ಕೋತ ಕೂಡ್ತಾನ, ನಡ್ರಿ ನಮ್ಮ ಪೂಜೆ ಸಮಯ ಆಯ್ತು ನಮ್ ಕರ್ಕೊಂಡು ನಡ್ರಿ ಅಂತಿದ್ರು ಅಜ್ಜರು. ಅನ್ನೋದ್ರಾಗೆ ಬಂದೇ ಬಿಡವ ಸಾವುಕಾರ. ಬಂದು ಏನು ಮಾಡ್ತಿದ್ದ ಅಂದ್ರೆ ಬರೇ ತನ್ನ ಹೆಂಡತಿದೇ ವರ್ಣನೆ ಮಾಡವ. ಗುರುಗಳ ನನ್ನ ಹೆಂಡತಿ ನನ್ನ ಮ್ಯಾಲ ಬಾಳ ಜೀವದಳ್ರಿ, ಚಾ ಮಾಡುವಂದ್ರ ನಾಷ್ಟನ ಮಾಡಿಸ್ತಾಳ, ನಾಷ್ಟ ಮಾಡುವಂದ್ರ ಊಟನ ಮಾಡಿಸ್ತಾಳ, ಕೈ ಒತ್ತಂದ್ರ ಕಾಲ್ ಒತ್ತಾಳ, ಕಾಲ್ ಒತ್ತಂದ್ರ ಕೈ ಒತ್ತಾಳ, ಬ್ಯಾಸರ ಆದ್ರೆ ಕುತ್ತಿಗೆ ಒತ್ತಾಳ್ರಿ ಅಂತ. ಎಲ್ಲರೂ ಕೊಳ್ಳಾಗ ಲಿಂಗ ಕಟ್ಕೊಂಡ್ರ ಸಾವುಕಾರ ಹೆಂಡತಿ ಫೋಟೋ ಮಾಡಿ ಹಾಕೊಂಡಿದ್ದಾರೆ ಕೊಳ್ಳಾಗ, ಬಂಗಾರ ಕಟ್ ಹಾಕೊಂಡು. ಹೆಂಡತಿ ಮ್ಯಾಲ ಅಷ್ಟು ಮೋಹ. ನಮ್ಮ ಅಜ್ಜರಂದ್ರು ಎಷ್ಟರೇ ಮೋಹಿತ ಆಗಿಯೋ ಸಾವುಕಾರ, ಇರ್ಲಿ ಹೆಂಡತಿ ಮಕ್ಕಳ ಮ್ಯಾಲ ಪ್ರೀತಿ ಇರಬೇಕು, ಮೋಹ ಇರಬಾರದು. ಯಾರು ನಿನ್ನವರೆಲ್ಲ ಪ್ರಪಂಚದೊಳಗ ಎಲ್ಲರೂ ಒಂದು ದಿನ ಬಿಟ್ಟು ಹೋಗೋರೇ ಅದಾರ. ಅದಕ್ಕೆ ಸರ್ಪಭೂಷಣ ಶಿವೈಗಳು ಒಂದು ಮಾತು ಹೇಳ್ತಾರ, ಒಂದು ಮರದೊಳಗ ಅಕ್ಕಿಳ ಪಕ್ಷಿಗಳು ಸಂಜೆಯೋಳು ಹೊಂದಿ ಬೆಳಗಿನೋಳು ಅಗಲಿ ಹೋಗುವಂತೆ ನಿನ್ನ ಸತಿ ಸುತರು ಕಾಲ ಬಂದ ನಿಮಿಷಕ್ಕೆ ನಿನಗೆ ಹೇಳದೈದುವರು ಅಂತ. ಅವ್ರ ಸಮಯ ಬತ್ತಂದ್ರೆ ಯಾರಿಗೆ ಹೇಳಿ ಹೋಗೋದಿಲ್ಲ. ಅದಕ್ಕೆ ಅಜ್ಜರ್ ಹೇಳಿದ್ರು, ಎಷ್ಟರೇ ಜೀವದಿ ಹೆಂಡತಿ ಮ್ಯಾಲ ಇರ್ಲಿ, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಕರೇ ನಿನ್ನ ಹೆಂಡತಿ ನಿನ್ನ ಮ್ಯಾಲ ಜೀವದಳ, ಇವತ್ತು ಪರೀಕ್ಷೆ ಮಾಡು ಯಾರ ಮೇಲೆ ಜೀವಿಲ್ಲ, ಹೋಗಿ ಏನು ಊಟಕ್ಕೆ ಬರ್ರಿ ಅಂತಾಳ, ಸ್ವಲ್ಪ ಯಾಕೋ ನನಗೆ ಹೊಟ್ಟೆ ಕಡಿತದಂತ ನೆವನ ತೆಗೆದು ಮಲ್ಕೋ, ಕಣ್ಣು ಬೆಳ್ಳಗೆ ಮಾಡಿ 2 ನಿಮಿಷ ಉಸಿರು ಗಟ್ಟಿಡಿ ಸತ್ತಂಗ ಮಾಡು, ಗೊತ್ತಾಗ್ತು ನಿನ್ನ ಹೆಂಡತಿ ನಿನ್ನ ಮ್ಯಾಲ ಎಷ್ಟು ಜೀವದಾಳ. ಇಲ್ರಿ ನಾ ರಾತ್ರಿ ಬಾರಕ್ ಹೋಗಲಕ್ಕ, ನಾ ಹೋಗತ್ತ ನನ್ನ ಹೆಂಡತಿ ಬಾಯಾಗ ನೀರು ಹಾಕೋದಿಲ್ಲ, ಉಣ್ಣೋದಿಲ್ಲ, ತಿನ್ನುವುದಿಲ್ಲ, ನಾನು ಉಂಡ ಮೇಲೆ ತಾನು ಉಣ್ತದ, ಅಟ್ಟು ಜೀವದಳ ನನ್ನ ಮ್ಯಾಲ, ಇವತ್ತು ಪರೀಕ್ಷೆ ಮಾಡಿ ಗೊತ್ತಾಗ್ತದ. ಮನೆಗೆ ಬಂದ ಹೆಂಡತಿ ಅಂತಳರಿ, ಮುಖ ತೊಳ್ಕೊಡ್ರಿ, ಅಡಿಗೆ ಆಗ್ಯದ ಪ್ರಸಾದ, ಬರೀ ಊಟಕ್ಕ ಅಂದ. ಅವ ಗುರುಗಳು ಹೇಳಿದ ನೆನಪಾಯ್ತಲ್ಲ ಸಾವುಕಾರಗ, ಅಯ್ಯೋ ನನಗೆ ಯಾಕೋ ಹೊಟ್ಟಿ ಕಡೆ ಕತ್ತದ, ಹೊಟ್ಟಿ ಕಡೆ ದುಪ್ಪನೆ ಬಿದ್ದ ನಡು ಮನೆಯಾಗ. ಯಾಕ್ರಿ ಏನಾಯ್ತ್ರಿ ಬಂದಳು ಹೆಂಡತಿ. ಬರೋದ್ರಾಗ ಕಣ್ಣು ಬೆಳ್ಳಗ ಮಾಡಿ 2 ನಿಮಿಷ ಉಸಿರು ಗಟ್ಟಿ ಹಿಡ್ದ. ಪ್ರಾಣಾಯಾಮ ಮಾಡ್ತಿದ್ದ ಆತ, ಉಸಿರು ಗಟ್ಟಿ ಹಿಡಿಯಕ್ ಬರ್ತದ. ಮತ್ತೆ ಅವ್ರು ಹಿಡ್ದಾರಂತ ನಾವು ಹಿಡಿದ್ರೆ ಸತ್ಯವು, 1 ನಿಮಿಷ ಹಿಡಿಯಕ್ ಆಗೋದಿಲ್ಲ. ಉಸಿರು ಗಟ್ಟಿ ಹಿಡ್ದ. ಹೆಂಡತಿ ಬಂದು ಹಿಂಗ ಮೂಗಿನ ಬಳಿ ಕೈ ಇಟ್ಟು ನೋಡಿದಳು, ಶ್ವಾಸ ನಿಂತಿತ್ತು. ಅವಾಗ ಅಂದಳು, ಸುಡುಗಾಡು ಜಡ್ ಬಂದವ, ಹಾಲ್ ಟಿಕೆಟ್ ಆಯ್ತು ನಾ ಸಾವುಕಾರಗ ಸತ್ತದ ಅಂದೊಳಗೆ ಮನುಷ್ಯನೊಳಗೆ. ಅಂದು ಟೈಮ್ ನೋಡ್ತಾಳ, 1 ಗಂಟೆ ಆಗ್ಯಾದ. ಇನ್ನು ನಾಳೆಗೆ ಇದು ಎಷ್ಟೊತ್ತಿಗೆ ಮಣ್ಣು ಆಗ್ತದೋ ಏನೋ ಯಾರಿಗೆ ಗೊತ್ತು. ದೊಡ್ಡ ಸಾವುಕಾರ ಹೆಣ ಅದ. ಇನ್ನು ಬೀಗರು ನೆಂಟರು ಎಲ್ಲರೂ ಬರ್ತಾರ. ನಾಳೆಗೆ 1 ತನ ನಾವು ಉಪವಾಸ ಇರ್ಲೆ, 70 ಜೋಡಿ ಸಾಯದದ, ಮೊದಲು ನಾವು ಉಂಡು ಕಡೆಗೆ ಆಗ್ಬೇಕು ಅಂದಳಂತ. 1 ದಿನ ಗಂಡನ ಬಿಟ್ಟು ಉಂಡಿಲ್ಲ ಅವ. ಗಂಡ ಸತ್ತನಂದ ಕೂಡಲೇ ಒಳಗೆ ಹೋಗಿ ಒಮ್ಮೆ 8 ಚಪಾತಿ ಮುರಿದು ಹಾಕೊಂಡು ಅನ್ನ ಸಾರ ಮುಂದಿಟ್ಕೊಂಡು ಗಬಾ 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 ದೇವ್ ತಿಂದಂತ ತಿನ್ನಾಕತ್ತಳು. ಇವ ನಡು ಮನೆಗೆ ಬಿದ್ದಿಲ್ಲ ಸಾವುಕಾರ. ಒಂದು ಕಣ್ಣು ತೆರೆದು ಒಂದು ಕಣ್ಣು ಮುಚ್ಚಿ ಹಿಂಗೆ ನೋಡ್ದ, ಹೆಂಡತಿ ಉಣಾಕತ್ತಾಳ. ಅಂದವ, 1 ದಿವಸ ನನ್ನ ಬಿಟ್ಟು ಉಂಡಿಲ್ಲ, ನೀರು ಕುಡ್ದಿಲ್ಲ ನನ್ನ ಹೆಂಡತಿ, ನಾ ಸತ್ತೀನಿ ಅಂದ ಕೂಡಲೇ ಹೆಂಗ ತಿನ್ನಾಕತ್ತದಲ್ಲೋ ಯಪ್ಪ ದೇವ್ ತಿಂದಂಗ ಅಂದ ಮನುಷ್ಯನೊಳಗೆ. ಉಂಡು 1 ಚರಿಗೆ ನೀರು ಕುಡಿದು ಮ್ಯಾಲ 1 ಚರಿಗೆ ಮಜ್ಜಿಗೆ ಕುಡಿದಳು. ನಾಳೆಗೆ ಎಷ್ಟೊತ್ತಿಗೆ ಆಗ್ತದೋ ಏನೋ ಅಂತಿದಳು ಹಂಗೆ ಒಳಗ. ಉಂಡು ಸೆರಗ ಸುತ್ತಕೊಂಡು ಹೊರಗೆ ಬಂದು ಅಳಾಕತ್ತಳಂತ. ಬರ್ರಿಯಪ್ಪೋ ಬರ್ರಿ ಸಾವುಕಾರ ಸತ್ತನ. ಇಡೀ ಊರು ಮಂದಿ ಎಲ್ಲ ಬಂದರು. ಹೆಣ್ಮಕ್ಳು ಹಾಡಾಡ್ಕೊಂಡು ಅಳುತ್ತಿರ್ತಾರೆ, ಜನ ಹೆಚ್ಚು ಬಂದಂಗೆಲ್ಲ. ನೀವು ನೋಡ್ತಿರ್ಬೇಕು, ನೋಡಿದಿಲ್ಲ ಮಗಂತ್ರೆ, ಸುಮ್ಮನೆ ಎಲ್ಲದಕ್ಕೆ ತಲೆ ಆಗ್ತಾನ್ರಿ ಬಸವಣ್ಣಲ್ಲ. ಹಾಡಾಡ್ಕೊಂಡು ಅಳುತ್ತಿರ್ತಾಳ. ಹೆಂಡತಿ ಚೆನ್ನಾಕತ್ತಳು. ಏನಂದಳು ಅಂದ್ರೆ, ಮಗಳ ಮದುವೆ ಮಾಡ್ತೀನಿ ಅಂದಿದ್ದಿ, ಮಗನಿಗೆ ನೌಕರಿ ಹಚ್ತೀನಿ ಅಂದಿದ್ದಿ, ನೀ ಹೆಂಗ ನನ್ನ ಬಿಟ್ಟು ಹೋದಿ ಅಂದಳಂತ. ಗಂಡ ಅವಸು ಮಲ್ಕೋಬೇಕಿಲ್ಲ ಸಾವುಕಾರ, ನೀ ಹೆಂಗ ನನ್ನ ಬಿಟ್ಟು 8 ಚಪಾತಿಯಿಂದ ಒಳಗೆ ಕೂತಂದ. ಅಂದಳು, ಸತ್ತಿಲ್ಲೇನ್ರಿ ನೀವು? ನಾ ಸತ್ತಿಲ್ಲ, ಸತ್ತಂಗ ಮಾಡೀನಿ. 6 ಹಿತವರೋ ನಿನಗಿ 3 ನಾರಿಯೋ ದಾರುಣಿಯೋ ಬಲು ಮದದ ಸಿರಿಯೋ, ಅನ್ಯರಲ್ಲಿ ಜನಸಿದ್ಧ ಅಂಗನೆಯ ಕರೆತಂದು ತನ್ನ ಮನೆಗೆ ಅವಳನೆ ಯಜಮಾನೆ ಎಂದೆನಿಸಿ, ಭಿನ್ನವಿಲ್ಲದೆ ಅರ್ಧ ದೇಹವನ್ನು ಕೊಟ್ಟೆ 6 ಹಿತವರು ನಿನಗೆ 3. ಯಾರು ಹಿತ ಅದರಪ್ಪ? ನಿಜಗುಂಡ್ರು ಪ್ರಶ್ನೆ ಮಾಡ್ತಾರ. ನೀ ಕಟ್ಟಿಕೊಂಡಿರುವಂತ ಹೆಂಡತಿ ಮಕ್ಕಳು ನಿನ್ನವರಲ್ಲ, ನೀ ಗಳಿಸಿರುವಂತ ರೊಕ್ಕ ರೂಪಾಯಿ ಆಸ್ತಿ ನಿನ್ನದಲ್ಲ.
ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ ಅಂತಾರ ಅಲ್ಲಮ ಪ್ರಭುದೇವರು. ಆದ್ದರಿಂದ ಅದನ್ನು ಅರ್ಥೈಸಿಕೊಂಡಿರುವಂತ ದೊರೆ ಬಂದು ಶರಣರ ಪಾದಕ್ಕೆ ಸಾಷ್ಟಾಂಗವೆರಿಗೆಪ್ಪ, ನನ್ನ ಹೆಂಡತಿ ನನ್ನ ಕೈ ಒಳಗಿಲ್ಲ, ನನ್ನ ಮಾತು ಕೇಳವಲ್ಲು ಶರಣ ಅಂದಾಗ ಶರಣ ಬಸವೇಶ್ವರ ಅಂತಾರ, ಯಪ್ಪ ನಿನ್ನ ಹೆಂಡತಿಗೆ ಕೊಡುವ ಮನಸ್ಸು ಬಂದಿಲ್ಲ, ಇರ್ಲಿ ಬಿಡು ಎಲ್ಲ ಭಗವಂತ ನೋಡ್ತಾನ ಅಂದ್ ಇಲ್ಲೇ ದಾಸದೊಳಗ ಮಲ್ಕೋ ಅಂದರು. ಆ ದೊರೆ ಶರಣರ ದಾಸೋದೊಳಗ ಮಲ್ಕೋತಾನೆ ಬೆಳಗುಂಪಿಯೊಳಗ. ಬೆಳಗಾಗೋದ್ರೊಳಗಾಗಿ ಬೆಳಗುಂಪಿಯೊಳಗ ಆ ದೊರೆಯ ಮಡದಿ ಮಕ್ಕಳಿಗೆಲ್ಲ ಕಿವಿ ಶೂಲೆ ಪ್ರಾರಂಭವಾಯ್ತಂತ. ಕಿವಿ ಹೊಡ್ತಾ ಇವನಿಗಿಂತ 3 ಪಟ್ಟು ಹೆಚ್ಚಾಯ್ತಂತ ಮನ್ಯಾಗ ಮಕ್ಕಳಿಗೆ ಹೆಂಡತಿಗೆ. ಅಯ್ಯೋ ಶರಣ ಅಂತ ಅಳ್ತಾರ. ಶರಣರ ಸನ್ನಿಧಾನಕ್ಕೆ ಬಂದು, ಶರಣ ನಾ ಒಂದದ್ದು ತಪ್ಪಾಗ್ಯದೋ ಯಪ್ಪ, ನಿನ್ನ ದಾಸೋಕ 1 ಚೀಲ ಅಲ್ಲ 5 ಚೀಲ ಜೋಳ ಕೊಡ್ತೀವಿ ಯಪ್ಪ, ನಮಗ ಕಿವಿಶೂಲೆ ಕಳಿ ಅಂತ ತಿಳಿದು ಬೇಡ್ಕೊಂತಾರೆ. ಯಾಕಂದ್ರೆ ಶರಣರ ಲೀಲೆ ಸಾಮಾನ್ಯರಿಗೆ ತಿಳಿಯುವುದಿಲ್ಲ. ತಿಳಿಯುವುದೇ ಶಿವ ಶರಣರ ಮಹಿಮೆಯ ಪರಿಪರಿ ಪಾಪದ ನರಕುರಿಗಳಿಗೆ. ಸಾಮಾನ್ಯರಿಗೆ ಶರಣರ ಲೀಲೆ ತಿಳಿತದ. ಆಗ ಅವರು ಶರಣರ ದಾಸೋಕ ಧಾನ್ಯವನ್ನು ಕೊಟ್ಟು ಕಿವಿಶೂಲೆಯನ್ನು ಕಳ್ಕೊಂಡ್ರಂತ.